ಇನ್ನು ಬೆಳಗಾವಿಯಲ್ಲಿ ಯಾವ ರೀತಿಯಾದಂತಹ ಸಿಚುವೇಶನ್ ಇದೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ಬೆಳಗ್ಗೆ 5-6 ಗಂಟೆಯಿಂದಾನೇ ಆ ಭಾಗದ ಮಾಹಿತಿಯನ್ನ ಕೊಡ್ತಾ ಇದ್ದೀರಿ. ಸದ್ಯಕ್ಕೆ ಏನ್ ಸಿಚುವೇಶನ್? ಬಸ್ಗಳ ಸಂಚಾರ ಇದೆಯಾ ಅಥವಾ ಪರ್ಯಾಯ ಬಸ್ಗಳ ವ್ಯವಸ್ಥೆಯನ್ನ ಆ ಭಾಗದಲ್ಲಿ ಸಾರಿಗೆ ಇಲಾಖೆ ಮಾಡಿದ್ಯಾ, ಹೇಗೆ? ಮತ್ತೆ ನಮ್ಮ ಪ್ರತಿನಿಧಿಯನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಒಟ್ಟಾರೆಯಾಗಿ ರಾಜ್ಯದ ವಿವಿಧ ಭಾಗಗಳ ಚಿತ್ರಣವನ್ನ ಗಮನಿಸ್ತಾ ಇದ್ದೀರಿ. ಜನ ಬಸ್ ನಿಲ್ದಾಣಕ್ಕೆ ಬಂದಿದ್ದಾರೆ, ಯಾಕಂದ್ರೆ ಬೆಳಗ್ಗೆ ಒಂದಿಷ್ಟು ಬಸ್ಗಳ ಸಂಚಾರ ಆಯಿತು, ಬಹುಶಃ ಇರುತ್ತೆ ಅನ್ಕೊಂಡು ಬಂದಿದ್ದಾರೆ. ಹಾಗೆ ಬಂದವರಿಗೆ ಆನಂತರ ಬಸ್ಗಳು ಸಿಗದೆ ಪರದಾಡುವಂತಹ ಸ್ಥಿತಿ. ಸ್ಕೂಲಿಗೆ ಹೋಗೋರು, ಕಾಲೇಜಿಗೆ ಹೋಗೋರು ಮತ್ತೆ ಮನೆಗೆ ಹೋಗಬೇಕಾದಂತಹ ಪರಿಸ್ಥಿತಿ. ಯಾಕಂದ್ರೆ ಬೇರೆ ಬಸ್ಗಳ ವ್ಯವಸ್ಥೆ ಇಲ್ಲ ಅಥವಾ ಬೇರೆ ಸಾರಿಗೆ ವ್ಯವಸ್ಥೆ ಇಲ್ಲ. ಆಟೋಗಳು ದುಪ್ಪಟ್ಟು ದರ ಕೇಳ್ತಾ ಇದ್ದಾವೆ. ಏನು ಮಾಡಬೇಕು ಗೊತ್ತಿಲ್ಲ. ಬೆಳಗಾವಿಯ ಸಿಚುವೇಶನ್ ಬಗ್ಗೆ ಶ್ರೀಕಾಂತ್ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ಬೆಳಗ್ಗೆ 6 ಗಂಟೆಯಿಂದಾನು ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇದ್ದೀರಿ. ಸದ್ಯದ ಸಿಚುವೇಶನ್ ಏನು? ಬಸ್ಗಳ ಸಂಖ್ಯೆ ಏನಾದ್ರೂ ಹೆಚ್ಚಳ ಆಗಿದೆಯಾ ಅಥವಾ ಪರ್ಯಾಯ ವ್ಯವಸ್ಥೆಯನ್ನ ಆ ಭಾಗದಲ್ಲಿ ಸಾರಿಗೆ ಇಲಾಖೆ ಮಾಡ್ಕೊಂಡಿದ್ಯಾ? ಜನ ಏನು ಹೇಳ್ತಿದ್ದಾರೆ? ನೋಡಿ ವಿದ್ಯಾ, ಬೆಳಗಿನ ಜಾವ ಏನಂತಂದರೆ 5 ಗಂಟೆಯಿಂದಲೇ ನಿರಂತರವಾಗಿ ಏನಂತಂದರೆ ಬಸ್ ಸಂಚಾರ ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದಿಂದ ವಿವಿಧ ಭಾಗಗಳಿಗೆ ಹೋಗಬೇಕಾಗಿತ್ತು. ಆದರೆ ಇವತ್ತು ಮುಷ್ಕರದ ಹಿನ್ನೆಲೆಯಲ್ಲಿ ಬೆರಳೆಣಿಕೆಯಷ್ಟು ಮಾತ್ರ ಬಸ್ಗಳು ಓಡಾಟ ನಡೀತಾ ಇದೆ. ಇದುವರೆಗೆ ನ್ಯೂಸ್ ಫಸ್ಟ್ಗೆ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ 30% ಬಸ್ಗಳು ಇವತ್ತು ಓಡಾಟವನ್ನು ಆರಂಭಿಸಿರುವಂಥದ್ದು. ಅದರಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಪ್ರಮುಖವಾಗಿ ಇದು ಬೆಳಗಾವಿಯ ನಗರ ಒಂದು ಸಾರಿಗೆಯ ಬಸ್ ನಿಲ್ದಾಣ. ಇಲ್ಲಿ ಏನಂತಂದರೆ ನಿನ್ನೆ ರಾತ್ರಿ ಏನು ಹೊಸ್ತಿಗೆ ಕೆಲವೊಂದು ಬಸ್ಗಳು ಹೋಗಿದ್ವು, ಅವು ಮಾತ್ರ ಈಗ ಬೆಳಗಿನ ಜಾವ ಬಂದಿವೆ. ಉಳಿದಂತೆ ಏನಂತಂದರೆ ಬೆರಳೆಣಿಕೆಯಷ್ಟು ಪ್ರದೇಶಗಳಿಗೆ ಮಾತ್ರ ಬಸ್ ಸಂಚಾರ ಆರಂಭಗೊಂಡಿದೆ. ಹಾಗಾಗಿ ಶಾಲಾ ಕಾಲೇಜುಗಳಿಗೆ ಹೋಗಬೇಕಾದಂಥ ಏನು ವಿದ್ಯಾರ್ಥಿಗಳೇನಿದ್ದಾರೆ ಅವರು ಏನಂತಂದರೆ ಬಸ್ ನಿಲ್ದಾಣದಲ್ಲೇ ಸಿಲುಕಿಕೊಳ್ಳಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂತಂದರೆ ರಾತ್ರಿ ಏನು ಬೆಳಗಿನ ಜಾವ ನಸುಕಿನ ಜಾವ ಏನು ಬಸ್ಗಳು ಬೆಳಗಾವಿಗೆ ಆಗಮಿಸ್ತವೆ, ಆ ಬಸ್ಗೆ ಇವರೆಲ್ಲ ಬಂದಿದ್ದರು. ಆದರೆ ಈಗ ಏನು ಕಾಲೇಜುಗಳಿಗೆ ಹೋಗಲಿಕ್ಕೆ ಸಾಧ್ಯ ಆಗದೆ ಏನಂತಂದರೆ ಬಸ್ ನಿಲ್ದಾಣದಲ್ಲೇ ಉಳಿದುಕೊಂಡಿರುವಂಥದ್ದು ನೋಡ್ಬೋದು. ಏನಂತಂದರೆ ಬೆರಳೆಣಿಕೆಯಷ್ಟು ಬಸ್ಗಳು ಓಡಾಟ ಆರಂಭ ಮಾಡಿವೆ. ಹಾಗಾಗಿ ಭಾಳಷ್ಟು ಜನ ಏನಂತಂದರೆ ಕಿಕ್ಕಿರಿದು ತುಂಬಿಕೊಂಡು ಏನಂತಂದರೆ ಹೋಗ್ತಾ ಇದ್ದಾರೆ. ಹಾಗಾಗಿ ಸಹಜವಾಗಿ ಏನಂತಂದರೆ ಬೆಳಗಾವಿಯಿಂದ ಹೋಗ್ತಕ್ಕಂಥ ಅಂದರೆ ಬೇರೆ ಬೇರೆ ಗ್ರಾಮೀಣ ಪ್ರದೇಶಗಳಿಗೆ ಹೋಗ್ತಕ್ಕಂಥ ಬಸ್ಗಳು ಏನಂತಂದರೆ ಅಷ್ಟೊಂದು ಓಡಾಡ್ತಾ ಇಲ್ಲ. ಹಾಗಾಗಿ ಸಹಜವಾಗಿ ಏನಂತಂದರೆ ಪ್ರಯಾಣಿಕರು ಬಸ್ ನಿಲ್ದಾಣದಲ್ಲಿ ಪರದಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆ ಏನಂತಂದರೆ ಅಂತರ್ರಾಜ್ಯ ಗೋವಾ ಹಾಗೆಯೇ ಮಹಾರಾಷ್ಟ್ರಕ್ಕೆ ಹೋಗ್ತಕ್ಕಂಥ ಬಸ್ಗಳ ಸಂಚಾರದಲ್ಲಿ ಯಾವುದೇ ವ್ಯತ್ಯಯ ಆಗಿಲ್ಲ. ಯಾಕಂತಂದರೆ ಗೋವಾದಿಂದ ಹೋಗ್ತಕ್ಕಂಥ ಮತ್ತು ಬರ್ತಕ್ಕಂಥ ವಾಹನಗಳು ಯಥಾಸ್ಥಿತಿಯಾಗಿ ಓಡಾಡ್ತಾ ಇವೆ. ಮತ್ತೊಂದು ಕಡೆ ಏನಂತಂದರೆ ಮಹಾರಾಷ್ಟ್ರದ ಬರ್ತಕ್ಕಂಥ ವಾಹನಗಳು ಸಹ ಓಡಾಡ್ತಾ ಇವೆ. ಹೀಗಾಗಿ ಸಹಜವಾಗಿ ಮತ್ತೊಂದು ಕಡೆ ಏನಂತಂದರೆ ಬೆಳಗಾವಿ ನಗರದಲ್ಲಿ ಆಯಾ ಕಟ್ಟಿನ ಸ್ಥಳಗಳಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ಆಗಬಾರ್ದು ಮತ್ತು ಬಸ್ ಸಂಚಾರಕ್ಕೆ ಯಾವುದೇ ಅಡೆತಡೆ ಆಗಬಾರ್ದು ಅನ್ನೋ ಕಾರಣದಿಂದಾಗಿ ಪೊಲೀಸರು ಏನಂತಂದರೆ ಆಯಾ ಕಟ್ಟಿನ ಸ್ಥಳಗಳಲ್ಲಿ ಏನಂತಂದರೆ ಪೊಲೀಸ್ ಬಂದೋಬಸ್ತನ್ನು ಮಾಡಿದ್ದಾರೆ ಮತ್ತು ಬರ್ತಕ್ಕಂಥ ವಾಹನಗಳಿಗೆ ಏನಂತಂದರೆ ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಇದರ ಜೊತೆಗೆ ಏನಂತಂದರೆ ಮತ್ತೊಂದು ವಿಚಾರ ಏನು ಅಂತಂದರೆ ಈ ಏನು ಗ್ರಾಮೀಣ ಪ್ರದೇಶಗಳಿಗೆ ಹೋಗ್ತಕ್ಕಂಥ ಬಸ್ ಸಂಚಾರ ಏನಿದೆ ಅದು ಸಂಪೂರ್ಣವಾಗಿ ಬಂದಾಗಿದೆ. ಯಾಕಂತಂದರೆ ನಿನ್ನೆ ಬರ್ತಕ್ಕಂಥ ವಾಹನಗಳನ್ನು ಹೊರತುಪಡಿಸಿದರೆ ಬೇರೆಡೆ ಅಂತಂದರೆ ಹೋಗ್ತಕ್ಕಂಥ ಬಸ್ ಸಂಚಾರ ಇಲ್ಲ. ಹಾಗಾಗಿ ಸಹಜವಾಗಿ ಏನಂತಂದರೆ ಇದು ಪ್ರಯಾಣಿಕರ ಅನಾನುಕೂಲತೆಗೆ ಕಾರಣ ಆಗಿರುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ಶ್ರೀಕಾಂತ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.